Namaskara. Dear students, in the chapter Motion in Straight Line, we have discussed the kinematic equations and different concepts in motion in straight line. And in the last session, we are discussed with some of the problems on this chapter. Today, let's continue some more problems on motion in a straight line. Now, let's have the first problem for today's session. A cyclist rides uphill with uniform velocity 36 km per hour and downhill with uniform velocity 72 km per hour. Find the average speed. ಏನು ಕೊಟ್ಟಿಯಾನೆ? ಒಬ್ಬ ಸೈಕ್ಲಿಸ್ಟ್ ಸೈಕಲನ್ನು ರೈಡ್ ಮಾಡ್ತೀಯಾನೆ. ಒಂದು ಗುಡ್ಡವನ್ನು ಹತ್ತುವಾಗ ಅಪ್ಹಿಲ್ ಹಪ್ಪಿದೆ ಅಂತೆ, ಹಪ್ಪನ್ನು ಹತ್ತುವಾಗ ಆಟೋಮೆಟಿಕಲಿ ವೆಲಾಸಿಟಿ ಕಡಿಮೆ ಇರುತ್ತೆ. ಅವನ ವೆಲಾಸಿಟಿ 36 km per hour ಇದೆ. ಆ್ಯಂಡ್ ಡೌನ್ ಹಿಲ್ ವಾಪಸ್ ಬರ್ತಾನೆ, ಅದೇ ಗುಡ್ಡದಲ್ಲಿ ವಾಪಸ್ ಬರುವಾಗ ಡೌನ್ ಹಿಲ್ ಇಳಿಯುವಾಗ ಹಿಸ್ ವೆಲಾಸಿಟಿ ಈಸ್ 72 km per hour. ಇಳಿಜಾರಲ್ಲಿ ವೇಗವಾಗಿ ಬರ್ತೀವಿ, ಹಾಗಾಗಿ ವೆಲಾಸಿಟಿ ಜಾಸ್ತಿ ಇದೆ. ಹಾಗಿದ್ರೆ ಅವನ ಸರಾಸರಿ ಜವ ಎಷ್ಟು? ಫೈಂಡ್ ದ ಆವರೇಜ್ ಸ್ಪೀಡ್. ಸರಾಸರಿ ಜವ ಎಷ್ಟಿದೆ ಕಂಡುಹಿಡಿಯಬೇಕಾಗಿದೆ. ಲೆಟ್ಸ್ ಹ್ಯಾವ್ ದ ಸೊಲ್ಯೂಷನ್. ಇಮ್ಯಾಜಿನ್ ದಿಸ್ ಇಸ್ ದ ಹಿಲ್. ಈ ಹಿಲ್ ಮೇಲೆ ಒಂದು ಸೈಕಲ್ ಅನ್ನ ಸೈಕ್ಲಿಸ್ಟ್ ಹೊಡಿತೀಯಾನೆ. While moving in the upper direction, his velocity is 36 km per hour. ಮೇಲೆ ಹೋಗುವಾಗ ಆ ಹಪ್ಪಿರೋದ್ರಿಂದ ಅವನ ವೆಲಾಸಿಟಿ ಕಡಿಮೆ ಇರುತ್ತೆ. ವಾಟ್ ಈಸ್ ಹಿಸ್ ವೆಲಾಸಿಟಿ? ಹಿಸ್ ವೆಲಾಸಿಟಿ ಇಸ್ 36 km per hour. ಡೌನ್ ಇಳಿಯುವಾಗ, ವಾಪಸ್ ಬರುವಾಗ ಇಳಿಜಾರು ಇರೋದ್ರಿಂದ ಅವನ ವೇಗ ಹೆಚ್ಚಿರುತ್ತೆ. ದೆನ್ ಹಿಸ್ ವೆಲಾಸಿಟಿ ಇನ್ ಹಿಸ್ ಡೌನ್ವರ್ಡ್ ಮೋಷನ್ ಈಸ್ 72 km per hour. ಹೋಗುವಾಗ v1 ವೆಲಾಸಿಟಿಯಲ್ಲಿ ಹೋಗಿದ್ದಾನೆ, ವಾಪಸ್ ಬರುವಾಗ v2 ವೆಲಾಸಿಟಿಯಲ್ಲಿ ವಾಪಸ್ ಬಂದಿದ್ದಾನೆ. ಹಾಗಿದ್ರೆ ಇವನ ಆವರೇಜ್ ಸ್ಪೀಡ್ ಎಷ್ಟಿದೆ ನಾವು ಲೆಕ್ಕ ಮಾಡಬೇಕಾಗಿದೆ. ನಾವು ಹಿಯರ್ he has traveled the same distance during uphill and downhill. ಮೇಲ್ ಹೋಗುವಾಗ ಮತ್ತೆ ವಾಪಸ್ ಬರುವಾಗ ಒಂದೇ ಸಮನಾದ ದೂರವನ್ನು ಕ್ರಮಿಸಿದಾನೆ. ಇಲ್ಲಿ ಕೊಟ್ಟಿರುವಂತಹ ವೆಲಾಸಿಟಿಗಳನ್ನ ಮೀಟರ್ ಪರ್ ಸೆಕೆಂಡಿಗೆ ರೂಪಾಂತರ ಮಾಡ್ಕೊಳ್ಳೋಣ. 36 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಒಂದು ಗಂಟೆಗೆ 60 ನಿಮಿಷ, ಪ್ರತಿ ನಿಮಿಷದಲ್ಲಿ 60 ಸೆಕೆಂಡ್. ಸಿಂಪ್ಲಿಫೈ ಮಾಡೋಣ, 0 0 ಕ್ಯಾನ್ಸಲ್ ಆಯಿತು, 6 6 36 ಕ್ಯಾನ್ಸಲ್ ಆಯಿತು. 10 ಮೀಟರ್ ಪರ್ ಸೆಕೆಂಡ್. v1 ಈಸ್ 10 ಮೀಟರ್ ಪರ್ ಸೆಕೆಂಡ್. ಅದೇ ರೀತಿ v2 ಈಸ್ 72 ಕಿಲೋ ಅಂದ್ರೆ 1000 ಮೀಟರ್ ಡಿವೈಡೆಡ್ ಬೈ 60 ಮಿನಿಟ್ ಇಂಟು 60 ಸೆಕೆಂಡ್. therefore 20 meter per second ಆಯಿತು. Now the cyclist has traveled the same distance during uphill as well as during downhill. ಮೇಲ್ ಹತ್ತುವಾಗ ಹಾಗೂ ಕೆಳಗೆ ಬರುವಾಗ ಒಂದೇ ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದ್ದಾನೆ. Then let's calculate the time taken. We know that the average speed is given by total displacement divided by total time taken. Average speed ನ ಹೆಂಗೆ ಡಿಫೈನ್ ಮಾಡಿದೀವಿ? ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಅಥವಾ ಟೋಟಲ್ ಪಾತ್ ಲೆಂತ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್. ಹಾಗೆ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಎಷ್ಟು? ಹೋಗ್ತಾ ಎಕ್ಸ್ ಅಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದಾನೆ, ವಾಪಸ್ ಬರ್ತಾ ಮತ್ತೆ ಎಕ್ಸ್ ಅಷ್ಟು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡಿದ್ದಾನೆ. ಟೋಟಲ್ ಡಿಸ್ಟೆನ್ಸ್ ಇಸ್ ಅಪ್ಹಿಲ್ ಎಕ್ಸ್, ಡೌನ್ ಹಿಲ್ ಎಕ್ಸ್, ಎಕ್ಸ್ ಪ್ಲಸ್ ಎಕ್ಸ್ 2x ಆಯಿತು. ಹಾಗೆ ಟೈಮ್ ಎಷ್ಟು ತಗೊಂಡಿದ್ದಾನೆ? ಅಪ್ವರ್ಡ್ ಮೋಷನ್ಗೆ t1 ಟೈಮ್ ತಗೊಂಡಿದ್ದಾನೆ, ಡೌನ್ವರ್ಡ್ ಮೋಷನ್ಗೆ t2 ಟೈಮ್ ತಗೊಂಡಿದ್ದಾನೆ. ಆ ಟೈಮ್ t1 ಮತ್ತೆ t2 ಅನ್ನ ಕಂಡುಹಿಡಿದ್ರೆ ನಮಗೆ ಆವರೇಜ್ ಸ್ಪೀಡ್ ಅನ್ನ ಕಂಡುಹಿಡಿಯಬಹುದು. ನಾವು ಲೆಟ್ಸ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಫಾರ್ ದ ಅಪ್ಹಿಲ್ ಟೈಮ್ t1 ಅಂಡ್ ಡೌನ್ಹಿಲ್ ಟೈಮ್ t2. ದ ಟೈಮ್ ಟೇಕನ್ ಫಾರ್ ಅಪ್ಹಿಲ್ ಈಸ್ t1. t1 ಅನ್ನ ಹೆಂಗೆ ಕೊಂಡ್ಬೋದು? ನಮ್ಮ ಬೇಸಿಕ್ ಡೆಫಿನೇಷನ್, ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಟೈಮ್, ಡಿಸ್ಪ್ಲೇಸ್ಮೆಂಟ್ ಈಸ್ x, ಟೈಮ್ ಟೇಕನ್ ಈಸ್ t1, ಕ್ರಾಸ್ ಮಲ್ಟಿಪ್ಲೈ ಮಾಡಿ t1 ಈಸ್ ಈಕ್ವಲ್ ಟು x ಬೈ v1 ಆಯಿತು. ಅದೇ ರೀತಿ ಟೈಮ್ ಟೇಕನ್ ಫಾರ್ ಡೌನ್ ಹಿಲ್ ಈಸ್ t2, v2 ಈಸ್ ಈಕ್ವಲ್ ಟು x ಬೈ t2, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, t2 ಈಸ್ ಈಕ್ವಲ್ ಟು x ಬೈ v2. ಹಾಗೆ ನಮಗೆ ಅಪ್ ಹಿಲ್ಲಿನ ಟೈಮ್ t1 ಸಿಕ್ತು, ಡೌನ್ ಹಿಲ್ನ ಟೈಮ್ t2 ಸಿಕ್ಕಿದೆ. ಈ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ in the equation of average speed, that is nothing but average speed is equal to total path length divided by total time interval. Total path length ಎಷ್ಟು? ಅಪ್ ಹಿಲ್ಲಿಗೆ x, ಡೌನ್ ಹಿಲ್ಲಿಗೆ x. ಟೋಟಲ್ ಟೈಮ್ ಟೇಕನ್ ಅಪ್ ಹಿಲ್ಲಿಗೆ t1, ಡೌನ್ ಹಿಲ್ಲಿಗೆ t2. ಈ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ವ್ಯಾಲ್ಯೂಸ್ ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ.
T1 is x by V1, T2 is x by V2. Therefore, numerator x plus x 2x ಆಯಿತು. Denominator x ಅನ್ನ ಕಾಮನ್ ಫ್ಯಾಕ್ಟರ್ ತಕೊಳ್ಳೋಣ. Therefore, the average speed is equal to 2x divided by x ಅನ್ನ ಕಾಮನ್ ತಕೊಂಡ್ವಿ. x into 1 by V1 plus 1 by V2 ಆಗಿದೆ. Then x ಕ್ಯಾನ್ಸಲ್ ಆಯಿತು. Therefore, V average is equal to x. ಇಲ್ಲಿ LCM ತಗೊಳ್ಳಿ, ಫ್ರಾಕ್ಷನ್ಸ್ ಇದೆ, ಎರಡು ಭಿನ್ನ ರಾಶಿಗಳ ಸಂಕಲನ ಇದೆ. LCM ತಗೊಳ್ಳಿ, V1 into V2 ನ್ಯೂಮರೇಟರ್ಗೆ V1 plus V2 ಆಗುತ್ತೆ. Therefore x ಕ್ಯಾನ್ಸಲ್ ಆಗಿ we are left with 2 into divided by V1 plus V2 divided by V1 V2 ಇದೆ. V1 into V2 ರೆಸಿಪ್ರೋಕಲ್ ತಗೋಣ, ವ್ಯುತ್ಕ್ರಮ ಮಾಡಿದ್ರೆ ನ್ಯೂಮರೇಟರ್ಗೆ ಹೋಯಿತು. Therefore V average is equal to 2V1 V2 divided by V1 plus V2. This is the important equation. Average speed ಬೇಕಾಗಿರುವಂತ equation ಯಾವಾಗ? When the equal distance has been covered with two different velocities. ಸಮವಾದ ದೂರವನ್ನ ಎರಡು ಬೇರೆ ಬೇರೆ ವೇಗಗಳಲ್ಲಿ ಕ್ರಮಿಸಿದಾಗ ಆಗುವಂತಹ ಆವರೇಜ್ ಸ್ಪೀಡಿಗೆ ಇರುವಂತಹ ಒಂದು ಪ್ರಮುಖವಾದಂತಹ ಫಾರ್ಮುಲಾ ಇದು, ನೆನಪಿಡಬೇಕು. VAB is equal to 2V1 V2 by V1 plus V2. ಇವಾಗ V1 ಮತ್ತೆ V2 ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. V1 is 10 meter per second, V2 is 20 meter per second. Substitute ಮಾಡಿ V average is equal to 2 into 10 into 20 divided by 10 plus 20. Simplify ಮಾಡೋಣ. On simplification, 400 by 30, it is nothing but 13.33 meter per second. This is the average speed of the cyclist during uphill and downhill. Let's have the next problem. ಮುಂದಿನ ಲೆಕ್ಕವನ್ನು ನೋಡೋಣ. A car moves a distance of 200 meter. It covers first half of the distance at a speed of 40 km per hour and second half of distance at a speed of v. The average speed of the car is 48 km per hour. Find the value of v. ಏನು ಕೊಟ್ಟಿಯಾನೆ? ಒಂದು ಕಾರ್ 200 ಮೀಟರ್ ಡಿಸ್ಟೆನ್ಸ್ ಅನ್ನು ಟ್ರಾವೆಲ್ ಮಾಡಿದೆ. ಅದರ ಮೊದಲ ಅರ್ಧ ಭಾಗ ಅಂದರೆ ಮೊದಲ 100 ಮೀಟರ್ ಅನ್ನ 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಚಲಿಸಿದೆ. ನಂತರದ ಅರ್ಧ ಭಾಗವನ್ನ ವಿ ಎಷ್ಟು ವೆಲಾಸಿಟಿಯಲ್ಲಿ ಚಲಿಸಿದೆ. ಪೂರ್ಣ 200 ಮೀಟರ್ ಚಲನೆಯಲ್ಲಿ ಆ ಕಾರಿನ ಅವರೇಜ್ ಸ್ಪೀಡ್ ಎಷ್ಟಿದೆ? 48 ಕಿಲೋಮೀಟರ್ ಪರ್ ಅವರ್ ಇದೆ. ಹಾಗೆ ವಿ ವ್ಯಾಲ್ಯೂ ಎಷ್ಟು? ಲೆಟ್ಸ್ ಟ್ರೈ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಒಂದು ಕಾರ್ ಎ ಇಂದ ಬಿ ಹೋಗಿದೆ. ಎ ಇಂದ ಬಿಗೆ ಇರುವಂಥ ದೂರ 200 ಮೀಟರ್ ಆಗಿದೆ. 200 ಮೀಟರ್ ದೂರದಲ್ಲಿ ಮೊದಲ ಅರ್ಧ ಭಾಗ ಅಂದರೆ ಬಿ ಮಿಡ್ ಪಾಯಿಂಟ್ ಆಗಿದ್ರೆ ಎ ಇಂದ ಬಿಗೆ ಹೋಗೋದಕ್ಕೋಸ್ಕರ ಆ ಕಾರಿನ ವೇಗ 40 ಕಿಲೋಮೀಟರ್ ಪರ್ ಅವರ್ ಇದೆ. ಎ ಇಂದ ಬಿ ತನಕ 40 ಕಿಲೋಮೀಟರ್ ಪರ್ ಅವರ್ ಬಂತು. ಬಿ ಇಂದ ಸಿ ತನಕ ವಿ ಎಷ್ಟು ವೆಲಾಸಿಟಿಯಲ್ಲಿ ಕ್ರಮಿಸಿದೆ. ಅದರ ಸರಾಸರಿ ವೇಗ ಎಷ್ಟಿದೆ? ಅವರೇಜ್ ಸರಾಸರಿ ಜವ ಅವರೇಜ್ ವೆಲಾಸಿಟಿ 48 km per hour ಇದೆ. Then we have to calculate the value of v. V ಯ ಬೆಲೆಯನ್ನು ಕಂಡುಹಿಡಿಯಬೇಕು. ಫಸ್ಟ್ ಹಾಫ್ ಡಿಸ್ಟೆನ್ಸ್ 100 ಮೀಟರ್, ಸೆಕೆಂಡ್ ಹಾಫ್ ಡಿಸ್ಟೆನ್ಸ್ 100 ಮೀಟರ್. ಅಂದರೆ ಈಕ್ವಲ್ ಡಿಸ್ಟೆನ್ಸ್ಗಳನ್ನು ಕವರ್ ಮಾಡ್ತಾ ಇದೆ ವಿತ್ ಟೂ ಡಿಫ್ರೆಂಟ್ ವೆಲಾಸಿಟೀಸ್. ಈಕ್ವಲ್ ಡಿಸ್ಟೆನ್ಸ್ ಅನ್ನ ಟೂ ಡಿಫ್ರೆಂಟ್ ವೆಲಾಸಿಟೀಸ್ ಕವರ್ ಮಾಡಿದಾಗ ಅವರೇಜ್ ವೆಲಾಸಿಟಿ ಫಾರ್ಮುಲಾ ನಾವು ಈಗ ತಾನೇ ಡಿಸ್ಕಸ್ ಮಾಡಿದ್ವಿ. V average is equal to 2V1 V2 by V1 plus V2. ಆ ಫಾರ್ಮುಲಾನ ಯೂಸ್ ಮಾಡಿ ನೀವು V ವ್ಯಾಲ್ಯೂ ಕಂಡುಹಿಡಿಯಬಹುದು, ಅಥವಾ ಸೇಮ್ ಒಂದೇ ಮೆಥಡ್ ಅಲ್ಲೂ ಕೂಡ, ಹಿಂದಿನ ಮೆಥಡ್ ಅಲ್ಲೂ ಕೂಡ ನಾವು ಕಂಡುಹಿಡಿಯಬಹುದು. ಲೆಟ್ಸ್ ಕ್ಯಾಲ್ಕುಲೇಟ್ ದ average velocity first. The time taken for first half distance is T1. T1 is equal to x by T. V1 is equal to x by T1. Rearrange ಮಾಡ್ಕೊಳ್ಳೋಣ. T1 is equal to x by V1. ಅದೇ ರೀತಿ time taken to cover the second half distance is T2. V2 is equal to x by T2. Therefore T2 is equal to x by V2. Then average speed is total path length divided by total time interval. Total path length first half plus second half. First half x ಇದೆ, second half x ಇದೆ. Total path length ಏನಾಗುತ್ತೆ? x plus x 2x ಆಯಿತು. Total time interval is first half ಗೆ T1, second half ಗೆ T2. Total time is T1 plus T2. T1 is x by V1, T2 is x by V2. Substitute ಮಾಡಿದ್ವಿ. x plus x divided by x by V1 plus x by V2. Take the common factor. X plus x 2x ಆಯಿತು. ಡಿನಾಮಿನೇಟರ್ ಕಾಮನ್ ಫ್ಯಾಕ್ಟರ್ ತಗೊಂಡ್ವಿ. Therefore average speed is equal to 2x by x into 1 by V1 plus 1 by V2. 1 by V1 plus 1 by V2 ಗೆ LCM ತಗೊಂಡು ಆಡ್ ಮಾಡಿದಾಗ V1 plus V2 by V1 V2 ಆಯಿತು. x ಕ್ಯಾನ್ಸಲ್ ಆಗಿದೆ. V1 V2 ನ ರೆಸಿಪ್ರೋಕಲ್ ತಗೊಳ್ಳಿ. Therefore the average speed is equal to 2V1 V2 by V1 plus V2 ಆಯಿತು.
Now, this is the formula what we have learned. Now substitute the values of V1 and V2. V1 is 40 km per hour. V2 value ಗೊತ್ತಿಲ್ಲ, V ಅಂತಾನೆ ಹಾಕೊಂಡಿದ್ದೀವಿ. Average speed is 48 km per hour. Now cross multiply them. V value ಕಂಡುಹಿಡಿಯೋದಕ್ಕೋಸ್ಕರ cross multiply ಮಾಡ್ತೀನಿ. 48 into 40 1920 ಆಯಿತು. 48 into V 48V ಆಗಿದೆ. 40 into 2 80V ಆಯಿತು. 48V ಅನ್ನ ಟ್ರಾನ್ಸ್ಪೋಸ್ ಮಾಡೋಣ, ಸ್ಥಳಾಂತರ ಮಾಡಿದ್ರೆ 80V ಮೈನಸ್ 48 ಆಯಿತು. ಲೆಫ್ಟ್ ಇಂದ ರೈಟಿಗೆ ಹೋದ್ರೆ ಪ್ಲಸ್ 48 ಮೈನಸ್ 48 ಆಗಿದೆ. ಈಸ್ ಈಕ್ವಲ್ ಟು 1920. 80V ಅಲ್ಲಿ 48V ಹೋದ್ರೆ 32V is equal to 1920. ಕ್ರಾಸ್ ಮಲ್ಟಿಪ್ಲೈ ಮಾಡಿ V is equal to 1920 by 32, which is nothing but 60 kilometer per hour. This is kilometer. As we have taken V1 40 km per hour, average speed 48 km per hour, hence the value of V is also in kilometer per hour. Therefore the value of V is 60 km per hour. Let's have the next problem. ಮುಂದಿನ ಪ್ರಶ್ನೆಯನ್ನ, ಮುಂದಿನ ಲೆಕ್ಕವನ್ನ ನೋಡೋಣ. A bus traveling the first 1/3 distance at a speed of 10 km per hour, then the next 1/3 with 20 km per hour, and the last 1/3 at 60 km per hour. Find the average speed of the bus. ಏನು ಹೇಳಿದಾನೆ? ಒಂದು ಬಸ್ ಒಂದಷ್ಟು ದೂರವನ್ನು ಚಲಿಸ್ತಾ ಇದೆ. ಅದರ ಮೊದಲ ಮೂರನೇ ಒಂದು ಭಾಗವನ್ನ 10 km per hour ಅಲ್ಲಿ, ನಂತರದ ಮೂರನೇ ಒಂದು ಭಾಗವನ್ನ 20 km per hour ಅಲ್ಲಿ, ಹಾಗೂ ಕಡೆಯ ಮೂರನೇ ಒಂದು ಭಾಗವನ್ನ 60 km per hour ಅಲ್ಲಿ ಚಲಿಸಿದ್ರೆ ಅದರ ಆವರೇಜ್ ಸ್ಪೀಡ್ ಎಷ್ಟಿದೆ ಅಂತ ಕಂಡುಹಿಡಿಯಬೇಕಾಗಿದೆ. ದ ಗಿವನ್ ಪ್ರಾಬ್ಲಮ್ ಇಸ್ ದ ಬಸ್ ಇಸ್ ಟ್ರಾವೆಲಿಂಗ್ ಫ್ರಮ್ ಎ ಟು ಡಿ. ಬಿ ಮತ್ತು ಸಿ ಎಲ್ಲ 1/3 ಪಾರ್ಟ್ ಆಗಿದ್ದಾವೆ. ಎ ಟು ಬಿ, ಬಿ ಟು ಸಿ ಮತ್ತು ಸಿ ಟು ಡಿ. ನಾವು ದ ಟೋಟಲ್ ಡಿಸ್ಟೆನ್ಸ್ ಫ್ರಮ್ ಎ ಟು ಡಿ ಇಸ್ 3x ಆಗಿದೆ. ಎ ಟು ಬಿ ಇಂದ ಎ ಟು ಬಿ ಗಿರುವಂತ ದೂರ x, ಬಿ ಟು ಸಿ ಗಿರೋ ದೂರ x, ಸಿ ಟು ಡಿ ಗಿರುವಂತ ದೂರ x. Therefore, the car moves the distance A to B with a distance of x with a velocity of 10 km per hour, and B to C with a velocity 20 km per hour, and C to D with a velocity of 60 km per hour. ಇಲ್ಲಿ ನೋಡಿ, ಹಿಂದಿನ ಪ್ರಾಬ್ಲಮ್ಗಳಲ್ಲಿ two equal distances are covered by two different velocities v1 and v2. ಅಲ್ಲಿ ನಮಗೆ ಅವರೇಜ್ ವೆಲಾಸಿಟಿ 2v1 v2 by v1 plus v2 ಅಂತ ಬಂದಿತ್ತು. ಈ ಪ್ರಾಬ್ಲಮ್ ಅಲ್ಲಿ 3 equal distances are covered with 3 different velocities. ಮೂರು ಸಮ ಡಿಸ್ಟೆನ್ಸ್ ಗಳನ್ನ ಮೂರು ವೆಲಾಸಿಟೀಸ್ ಅಲ್ಲಿ ಕವರ್ ಮಾಡ್ತಾ ಇದೆ. ಇದಕ್ಕೊಂದು ಫಾರ್ಮುಲಾ ಇದೆ. 3v1 v2 v3 divided by v1 v2 plus 2v2 v3 plus v1 v3 ಅಂತ ಆ ಫಾರ್ಮುಲಾವನ್ನು ಹೇಗೆ ಪಡೆಯೋದು ಅಂತ ನೋಡ್ತಾ ಹೋಗೋಣ. ನಮಗೆ ಆವರೇಜ್ ಸ್ಪೀಡ್ ಅನ್ನ ಕಂಡುಹಿಡಿಯಬೇಕು. ಆವರೇಜ್ ಸ್ಪೀಡ್ ಇಸ್ ಗಿವನ್ ಬೈ ಟೋಟಲ್ ಡಿಸ್ಟೆನ್ಸ್, total distance traveled or total path length divided by total time taken. What is the total distance? X plus x plus x. 3x is the total distance. What is the total time taken? A ಇಂದ B ಗೆ t1 ಟೈಮ್ ಆಗಿದೆ, B ಇಂದ C ಗೆ t2 ಟೈಮ್ ಆಗಿದೆ, C ಇಂದ D ಗೆ t3 ಟೈಮ್ ಆಗಿದೆ ಅಂತ ತಗೊಳ್ಳೋಣ. t1 t2 t3 ಅನ್ನ ಫಸ್ಟ್ ಕಂಡುಹಿಡಿದು ನಾವು ಆವರೇಜ್ ಸ್ಪೀಡ್ ಅನ್ನ ಕಂಡುಹಿಡಿಯೋಣ. Then let's calculate the time taken for the first one third ಯ ಟೈಮ್ t1 ಆಗಿದ್ರೆ the time t1 ಗೆ ಕಂಡುಹಿಡಿಯೋದಕ್ಕೋಸ್ಕರ we know that velocity is equal to distance traveled divided by time t1 or displacement by time t1. ಸ್ಟ್ರೈಟ್ ಲೈನ್ ಅಲ್ಲಿ ಇರೋದ್ರಿಂದ ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಎರಡು ಒಂದೇ ಆಗಿರುತ್ತೆ. ಆನ್ rearranging t1 is equal to x by v1, and for the next 1/3 time is t2, then v2 is x by t2. On rearranging t2 is equal to x by v2. For the third 1/3 time is t3. Time taken for last 1/3 is t3. Then v3 is equal to x by t3, that is t3 is equal to x by v3. Now let's find the average speed. Average speed is equal to total path length divided by total time interval. What is the total path length? X plus x. Time interval is t1 plus t2 plus t3. Then total time interval. Now substitute the value of t1, t2 and t3. Therefore average speed is equal to x plus x divided by x by v1 plus x by v2 plus x by v3. x ಅನ್ನ ಕಾಮನ್ ಫ್ಯಾಕ್ಟರ್ ಆಗಿ ತಕೊಳ್ಳಿ. Then x plus x 3x. ಇಲ್ಲಿ 1 by v1 plus 1 by v2 plus 1 by v3 ಬಂದಿದೆ. ಇಲ್ಲಿ x ಕ್ಯಾನ್ಸಲ್ ಮಾಡಿದಾಗ we are left with 3 by 1 by v1 plus 1 by v2 plus 1 by v3. ಇದನ್ನೇ ನಾವು LCM ತಗೊಂಡು ಮ್ಯಾಥಮೆಟಿಕ್ಸ್ ಅನ್ನ ಮಾಡಿ
ಕನ್ವರ್ಟ್ ಮಾಡಿದಾಗ ನಮಗೊಂದು ಫಾರ್ಮುಲಾ ಬರುತ್ತೆ. ವಿ ಆವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು 3v1 v2 v3 ಡಿವೈಡೆಡ್ ಬೈ v1 v2 ಪ್ಲಸ್ v2 v3 ಪ್ಲಸ್ v1 v3 ಅಂತ ಫಾರ್ಮುಲಾ ಬರುತ್ತೆ. ಅವೆಲ್ಲ ನಮಗೆ CET ನೀಟ್ ಉದ್ದೇಶದಿಂದ ತುಂಬ ಪ್ರಮುಖವಾಗಿರುವಂಥ ಒಂದು ಬೆಲೆಗಳು. ಇಲ್ಲಿ ನೀವು ಆ ಫಾರ್ಮುಲಾನ ಹಾಕೋಬಹುದು ಅಥವಾ ನೇರವಾಗಿ v1 v2 v3 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಸಿಂಪಲ್ ಆಗಿ ಮ್ಯಾಥಮೆಟಿಕ್ಸ್ ಮಾಡ್ತಾ ಹೋಗೋಣ. therefore v1 is 10, v2 is 20, v3 is 60. take the LCM and simplify it. ಇವುಗಳ LCM ಲಾಸ ಏನಾಗುತ್ತೆ? LCM is 60. 60ಯನ್ನು 10ಇಂದ ಡಿವೈಡ್ ಮಾಡಿದ್ರೆ 6 ಬಂತು, ಬರ್ಕೊಂಡೆ. 60ಯನ್ನು 20ಇಂದ ಡಿವೈಡ್ ಮಾಡಿದ್ರೆ 3 ಬಂತು. 3 into 1 is 3. 60ಯನ್ನು 60ಇಂದ ಡಿವೈಡ್ ಮಾಡಿದೆ, therefore ಕೋಶಿಯಂಟ್ 1 ಬಂತು. 1 into 1 is 1 ಆಯಿತು, ಬರ್ಕೊಂಡಿದ್ದೀನಿ. therefore just a simple ಭಿನ್ನರಾಶಿಗಳ ಸಂಕಲನ. therefore 6 plus 3 plus 1 becomes 10. ಈ 60ಯನ್ನು ರೆಸಿಪ್ರೋಕಲ್ ತಗೊಂಡೆ, ವ್ಯುತ್ಕ್ರಮ ಮಾಡಿದಾಗ ನ್ಯೂಮರೇಟರ್ಗೆ ಹೋಯಿತು. therefore the average speed is equal to 3 into 60 divided by 6 plus 3 plus 1. therefore 180 by 10 on simplification it is 18 km/h. ನೋಡಿ v1 v2 v3 ಕಿಲೋಮೀಟರ್ ಅಲ್ಲಿ ಇರೋದ್ರಿಂದ ನಾವು ಆನ್ಸರ್ ಅನ್ನು ಕೂಡ km/h ಅಲ್ಲಿ ಹಾಕಿದೀವಿ. this is the average velocity of that bus. let's go with the next problem. ಮುಂದಿನ ಲೆಕ್ಕ. a stone is dropped from top of the tower. ಒಂದು ಟವರ್ ಇಂದ ಒಂದು ಸ್ಟೋನ್ ಅನ್ನ ಕೆಳಗೆ ಡ್ರಾಪ್ ಮಾಡಿದೀವಿ. ಡ್ರಾಪ್ ಮೀನ್ಸ್ ಫ್ರೀ ಫಾಲ್. ಇನಿಷಿಯಲ್ ವೆಲಾಸಿಟಿ 0. ಡ್ರಾಪ್ ಪದದ ಅರ್ಥ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಡ್ರಾಪ್ಡ್ ಮೀನ್ಸ್ ಫ್ರೀ ಫಾಲ್. ಇನಿಷಿಯಲ್ ವೆಲಾಸಿಟಿ ಇಸ್ 0. ರೀಚಸ್ ದ ಗ್ರೌಂಡ್ ಇನ್ 4 ಸೆಕೆಂಡ್. 4 ಸೆಕೆಂಡ್ ಅಲ್ಲಿ ನೆಲಕ್ಕೆ ಬರುತ್ತಂತೆ. ವಾಟ್ ಇಸ್ ದ ಹೈಟ್ ಆಫ್ ದ ಟವರ್? ಟವರಿನ ಎತ್ತರ ಎಷ್ಟಿದೆ? ಅಂಡ್ ವಾಟ್ ಇಸ್ ದ ವೆಲಾಸಿಟಿ ಆಫ್ ದ ಸ್ಟೋನ್ ವೆನ್ ಇಟ್ ರೀಚಸ್ ದ ಗ್ರೌಂಡ್? ನೆಲಕ್ಕೆ ಬರುವಾಗ ಅದರ ವೆಲಾಸಿಟಿ ಎಷ್ಟಿದೆ? ಏನು ಕೊಟ್ಟಿಯಾನ ಪ್ರಶ್ನೆಯಲ್ಲಿ? ಒಂದಷ್ಟು ಎತ್ತರದಿಂದ ಕಲ್ಲನ್ನ ಡ್ರಾಪ್ ಮಾಡಿದೀವಿ. ಎಷ್ಟು ಎತ್ತರದಿಂದ? ಫ್ರಮ್ ದ ಟವರ್. ಒಂದು ಟವರ್ ಇದೆ, ಆ ಟವರಿನ ಮೇಲಿಂದ ಒಂದು ಕಲ್ಲನ್ನ ಡ್ರಾಪ್ ಮಾಡಿದೀವಿ ಅಂದ್ರೆ ಹೆಚ್ಚೆಷ್ಟು ಎತ್ತರದ ಟವರಿಂದ ಕಲ್ಲನ್ನ ಡ್ರಾಪ್ ಮಾಡಿದೀವಿ ಅಂದ್ರೆ ಇನಿಷಿಯಲ್ ವೆಲಾಸಿಟಿ 0 m/s. ಡ್ರಾಪ್ ಮಾಡಿದ ನಂತರ ಇದರ ವೆಲಾಸಿಟಿ ಏನಾಗ್ತಾ ಹೋಗುತ್ತೆ? ಡ್ರಾಪ್ ಮಾಡಿದ ನಂತರ ಇದರ ವೆಲಾಸಿಟಿ ಮೆಲ್ಲಕ್ಕೆ ಇದರ ವೆಲಾಸಿಟಿ ಜಾಸ್ತಿ ಆಗ್ತಾ ಭೂಮಿಗೆ ತಲುಪುವಾಗ ಇದು ಮ್ಯಾಕ್ಸಿಮಮ್ ವೆಲಾಸಿಟಿಯಲ್ಲಿರುತ್ತೆ. ಡ್ಯೂ ಟು ದ ಚೇಂಜ್ ಇನ್ ವೆಲಾಸಿಟಿ ಇಟ್ ವಿಲ್ ಹ್ಯಾವ್ ದ ಆಕ್ಸಲರೇಷನ್ 9.8 m/s². ವೆಲಾಸಿಟಿ ಚೇಂಜ್ ಆಗೋದ್ರಿಂದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇದೆ. g is equal to 9.8 m/s² and it will traverse the journey in the time t equals 4 seconds. 4 ಸೆಕೆಂಡ್ ಅಲ್ಲಿ ಟಾಪ್ ಆಫ್ ದ ಟವರ್ ಇಂದ ನೆಲಕ್ಕೆ ಬಂತಾಗತ್ತೆ. ನೆಲಕ್ಕೆ ಬರುವಾಗ ಇದರ ಫೈನಲ್ ವೆಲಾಸಿಟಿ v ಇದೆ. ನಾವು ಇವಾಗ ಈ ಪ್ರಶ್ನೆಯಲ್ಲಿ ಫೈನಲ್ ವೆಲಾಸಿಟಿ v ಹಾಗೂ ಈ ಟವರಿನ ಎತ್ತರವನ್ನ ಕಂಡುಹಿಡಿಯಬೇಕಾಗಿದೆ. then let's calculate the values. now we know that under gravity the distance traveled in y-axis under gravity is given by y is equal to minus half gt square. acceleration ನೆಗೆಟಿವ್ ಆಗಿರುತ್ತೆ. ಅವೆಲ್ಲ ನಾವು ಹಿಂದಿನ ಸೆಷನ್ ಓದಿದ್ದೀವಿ. the kinematic equation under free fall, second kinematic equation under free fall, minus half gt square. ಇದರಲ್ಲಿ y ವ್ಯಾಲ್ಯೂ h ಮತ್ತೆ ಟೈಮ್ g ವನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. y ವ್ಯಾಲ್ಯೂ h ಆಗಿದೆ. minus half g is 9.8, time is 4 seconds. on simplification h is equal to minus half 9.8 into 16. therefore 2 1s are 2 8s are cancel ಆಯಿತು. 4 square 16. 2 1s are 2 8s are cancel ಆಗಿದೆ. 9.8 into 8 is 78.4 meter. this is the height of the tower. ಇಲ್ಲಿ ನೆಗೆಟಿವ್ ಸೈನ್ ಏನು ಹೇಳ್ತಾ ಇದೆ? ದ ಡಿಸ್ಪ್ಲೇಸ್ಮೆಂಟ್ ಈಸ್ ನೆಗೆಟಿವ್. ಡಿಸ್ಪ್ಲೇಸ್ಮೆಂಟ್ ನೆಗೆಟಿವ್ ಆಗಿದೆ ಬಿಟ್ರೆ ಹೈಟ್ ಅಲ್ಲಿ ನೆಗೆಟಿವ್ ಬರೋದಿಲ್ಲ. then the height is 78.4 meter. this is the height of the tower. height of the tower ಎಷ್ಟಿದೆ? 78.4 meter ಇದೆ. ಹಾಗೆ ನಾವು ಏನು ಕಂಡುಹಿಡಿಯಬೇಕು ಇವಾಗ? ವಾಟ್ ಇಸ್ ದ ಫೈನಲ್ ವೆಲಾಸಿಟಿ? height of the tower 78.4 meter ಇದೆ. height ಗೊತ್ತಾಗಿದೆ, ಡಿಸ್ಟೆನ್ಸ್ ಟ್ರಾವೆಲ್ ಗೊತ್ತಾಗಿದೆ, ಟೈಮ್ ಗೊತ್ತಿದೆ 4 ಸೆಕೆಂಡ್, g ವ್ಯಾಲ್ಯೂ 9.8 ಗೊತ್ತಿದೆ. then let's calculate the final velocity using the equation v is equal to minus gt. ಇದಕ್ಕೆ ಇನ್ನೊಂದು ಈಕ್ವೇಶನ್ ಇದೆ, ಅದು ಯೂಸ್ ಮಾಡೋದು. v square is equal to minus 2gx. ಥರ್ಡ್ ಕೈನೆಮ್ಯಾಟಿಕ್ ಈಕ್ವೇಶನ್ ಕೂಡ ಯೂಸ್ ಮಾಡ್ಕೋಬಹುದು. v square is equal to minus 2gx ಅಥವಾ ಫಸ್ಟ್ ಈಕ್ವೇಶನ್ ಆದ್ರೂ ಯೂಸ್ ಮಾಡಿ. you make use of any equation. therefore v is equal to minus 9.8 into time is
4 seconds. Therefore, the velocity, final velocity while reaching the ground is 39.2 meter per second. This minus represents the direction of the velocity is towards the direction towards the center of the earth. Negative directionally, negative velocity ಇದೆ, negative direction ಇದೆ. The velocity is 39.2 meter per second. Dear students, today we have learned some of the problems on motion in straight line. In the next session, we will continue with some more problems on motion in straight line. Namaskar.